ಏರ್ ಸ್ಟ್ರೆಂತ್ ಅಂತಿದೆ ನೋಡಿ. ಇದನ್ನ ಗೊತ್ತಿದೆ ಮೀಡಿಯಂ ಇರೋದು ಕಡಿಮೆ ಆಯಿತು, ಪೂರ್ತಿ ಆಯಿತು. ಇವಾಗ ನಿಮ್ಗೆ ಮೀಡಿಯಂ ಬೇಕಾ ಆ ಥರ ನೀವು ಇಟ್ಕೊಬೋದು. ನೀವು ಇಂಟೆನ್ಸಿಟಿ ಅಡ್ಜಸ್ಟ್ ಮಾಡ್ಕೊಬೋದು. ಈ 4D ಸ್ಟ್ರೆಂತ್ ಅಂತಿದೆ ನೋಡಿ, 4D ಇಂಟೆನ್ಸಿಟಿ ಇದನ್ನ ಅಡ್ಜಸ್ಟ್ ಮಾಡ್ಕೊಬೋದು. ಕಡಿಮೆ ಜಾಸ್ತಿ ವಯಸ್ಸಾಗಿರೋರಿಗೆ ಕಂಪ್ಲೀಟ್ ಇದು ಒಂದು ಇಟ್ಕೊಬೋದು. ಇದು ಏರ್ ಪ್ರೆಷರ್ ಇಲ್ಲಿ ಕೈ ಹಾಕಿ ಒತ್ತಕ್ಕೆ ನೋಡಿ ಎಲ್ಲ ಪ್ರೆಸ್ ಮಾಡ್ತೀವಿ. ವಯಸ್ಸಾಗಿರೋರಿಗೆ ಸ್ವಲ್ಪ ಜಾಸ್ತಿ ಅನಿಸ್ತು ಅಂದರೆ ಕಡಿಮೆ ಮಾಡ್ಕೊಬೋದು. ನಿಮಗೆ ಕಡಿಮೆ ಇದೆ ಜಾಸ್ತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ಏರ್ ಇಂಟೆನ್ಸಿಟಿ ಮತ್ತು 4D ಇಂಟೆನ್ಸಿಟಿಯಲ್ಲಿ. ಓಕೆ. ಆಮೇಲೆ ಈ ಲೆಗ್ ರೋಲರ್ ಇದೆ ನೋಡಿ, 1 2 ಆ್ಯಕ್ಚುಲಿ 3 ಬರುತ್ತೆ. ಈಗ ಸದ್ಯಕ್ಕೆ 2 ತೋರಿಸ್ತಾ ಇದೆಯಲ್ಲ. ಈಗ ನೋಡಿ ಫುಟ್ ರೋಲರ್ ಅಂತ ಬರ್ತಾ ಇದೆ. ಕಾಲು ಕೆಳಗಡೆ ಪಾದ ರೋಲ್ ಆಗ್ತಾ ಇದೆ ನೋಡಿ, ಹಿಂಬಡಿಗಳೆಲ್ಲ ಅಲ್ಲಿದು. ಅದು ನೋಡಿ ಫುಟ್ ರೋಲರ್ನ ನೀವು ಒತ್ತಿದ್ರೆ 1 ಆಯಿತು, ಸ್ಲೋ ಆಯಿತು. ಇನ್ನೊಂದ್ಸತಿ ಒತ್ತಿದ್ರೆ ಆಫ್ ಆಗೋಯ್ತು. ಇನ್ನೊಂದ್ಸತಿ ಒತ್ತಿದ್ರೆ ಕಂಪ್ಲೀಟ್ ಫುಲ್ ಬರುತ್ತೆ. ಹೈ, ಮೀಡಿಯಂ, ಲೋ, ಆಫ್ ಅನ್ಕೊಂಡು ಸರಿನಾ. ಫುಟ್ ರೋಲರ್ ಇದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಸ್ಪೀಡು ವಿಡ್ತು ಎಲ್ಲ ಇದು ಆಟೋಮೆಟಿಕ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತದೆ. ನೀವು ಇದೆಲ್ಲ ಏನು ಮುಟ್ಟೋ ಅವಶ್ಯಕತೆನೇ ಇಲ್ಲ, ಮುಟ್ಟಬೇಡಿ. ಓಕೆ. ಕಾಲ್ ಬಂತು, ಮಸಾಜ್ ಮಾಡ್ತಾ ಇದ್ದೀರಾ, ಎಮರ್ಜೆನ್ಸಿ ಕಾಲ್ ಬಂತು ನೋಡಿ, ಇದು ಪಾಸ್ ಇದೆ ನಾನು ಈಗ ಒತ್ತಿದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. మీకు ಆಫ್ ಆಗಲ್ಲ ಮಷೀನ್, ಆ ಪೊಸಿಷನಲ್ಲೇ ಸ್ಟಾಪ್ ಆಗಿರ್ತದೆ. ನಿಮ್ಮ ಫೋನ್ ಕಾಲ್ ಎಲ್ಲ ಮುಗಿತಾ ತಿರ್ಗಾ ಅದನ್ನೇ ಒತ್ತಿದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಒತ್ತಿದ್ರೆ ಕಂಪ್ಲೀಟ್ ಆಫ್ ಆಗೋಗುತ್ತೆ. ಆಫ್ ಆಗಿ ನಿಮ್ಮ ನಾರ್ಮಲ್ ಪೊಸಿಷನ್ಗೆ ಬಂದ್ಬಿಡುತ್ತೆ. ಅದನ್ನು ನೋಡಿ ಇವಾಗ ನೀವು ಒಂದು ಪೊಸಿಷನ್ ಹೋಗ್ತಾ ಇದೆಯಾ, ಪೊಸಿಷನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಸ್ಟಾಪ್ ಮಾಡ್ಬೋದು ಅಥವಾ ತೊಗೊಂಡ್ತರ ಪೊಸಿಷನ್ಗೂ ಹೋಗ್ಬೋದು. ಹೋಗ್ಬಿಟ್ಟು ಇವಾಗ ನೀವು ಸ್ಟ್ರೆಚ್ ಮಸಾಜ್ ಹಾಕಿದೆ. ಇವಾಗ ಕಂಫರ್ಟೇ ಹಾಕಿದ್ದೀರಿ ಅನ್ಕೊಳ್ಳಿ. ಇವಾಗ ಇದರಲ್ಲಿ ವಾಯ್ಸ್ ಕಂಟ್ರೋಲ್ ಇದೆ. ವಾಯ್ಸ್ ಕಂಟ್ರೋಲ್ದು 15 ಕಮ್ಯಾಂಡ್ಸ್ ಇದೆ. ಓಕೆ. ಇದಕ್ಕೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂದರೆ ಇದಕ್ಕೆ ನೀವು ಏನಿರಬೇಕಂದ್ರೆ ಹಾಯ್ ಅಲೈಸ್ ಏನು ಮಾತಾಡ್ತಿದ್ದೀವಿ. ಓಕೆ. ನೀವು ಅಲೈಸ್ ಐಸ್ ಅಂದರೆ ಕೇಳಲ್ಲ, ಹಾಯ್ ಅಲೈಸ್ ಅನ್ಬೇಕು. ಅದು ರೆಸ್ಪಾಂಡ್ ಮಾಡುತ್ತೆ ಐ ಆಮ್ ದೇರ್ ಅನ್ಕೊಂಡು. ಇವಾಗ ನಿಮ್ಗೆ ಸ್ಟ್ರೆಚ್ ಮಸಾಜ್ ಬೇಕಂದ್ರೆ ಸ್ಟ್ರೆಚ್ ಮಸಾಜ್ ಅನ್ಬೇಕು. ಸರಿನಾ. ಈ ಥರನೇ ಇರ್ಬೇಕು ಕಮಾಂಡು. ನೀವು ಸ್ಟ್ರೆಚ್ಚು ಮಸಾಜು ಹಂಗಂದ್ರೆ ತಗೊಳಲ್ಲ. ಸ್ಟ್ರೆಚ್ ಮಸಾಜ್ ಕ್ಲಿಯರ್ ಆಗಿರ್ಬೇಕು, ಅದಕ್ಕೆ ತಗೊಳತ್ತೆ. ಆಮೇಲೆ ಅದೇ ಥರ ಏನಿದ್ರು ಹಾಯ್ ಅಲೈಸ್ ಅಂತಾನೆ ಅಡ್ರೆಸ್ ಮಾಡಬೇಕು. ಹಾಯ್ ಅಲೈಸ್, ಫುಲ್ ಬಾಡಿ ಮಸಾಜ್. full body massage. ಸರಿನಾ. ಈ ಥರ. ಆಮೇಲೆ ಈಗ ಸುಮಾರಿದೆ, ಹೋಗ್ತದೆ ಅವ್ರನ್ನ ನೋಡಿ. ಇದು 7ನೇದು ಇಲ್ಲಿ ನೋಡಿ. ಇವಾಗ 3ರಲ್ಲಿ 8 9 10 11 ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ನೀವು ಇದರಲ್ಲಿ ನೋಡಿ 2 ರೂಲರ್ ಬರುತ್ತೆ. ಒಂದು ಬಂದ್ಬಿಟ್ಟು ಅಪ್ ನೆಕ್ಕಲ್ಲಿದೆ, ಒಂದು ಬಂದ್ಬಿಟ್ಟು ಕೆಳಗಡೆ ಇದೆ. ನಿಮಗೆ ಒಂದು ಇದು ಇಲ್ಲಿ ಹಿಪ್ ಹತ್ರನೇ ಒಂದು ಫಿಕ್ಸ್ ಆಗಿರ್ತದೆ. ಇದು ಮೇಲೆ ಕೆಳಗಡೆ ಮಾಡುತ್ತೆ. ಓಕೆನಾ. ಇದಾದ್ಮೇಲೆ ಬ್ಲೂಟೂತ್ ಆಪ್ಷನ್ ಇದೆ. ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಇದು ಮಷೀನ್ ಆನ್ ಆಗಿದೆ. ಆನ್ ಆದ್ಮೇಲೆ ನೀವು ಬ್ಲೂಟೂತ್ ನೀವು ಆನ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಪೇರಲ್ಲಿ ಇದೊಂದು ಡಿವೈಸ್ದು ನೇಮ್ ತೋರಿಸುತ್ತೆ. ನೀವು ಪೇರ್ ಮಾಡ್ಕೊಳ್ಳಿ. ಪೇರ್ ಮಾಡ್ಕೊಂಡ್ರೆ ಕನೆಕ್ಟ್ ಆಗೋಗುತ್ತೆ. ನೀವು ಬ್ಲೂಟೂತಲ್ಲಿ ಹಾಡೆಲ್ಲ ಕೇಳ್ಕೊಂಡು ನಿಮ್ಗೆ ಏನು ಬೇಕೋ ಅದು ಬ್ಲೂಟೂತಲ್ಲಿ ಕೇಳ್ಕೊಬೋದು. ಅದೇ ಥರ ನೀವು ಇದು ಹೊತ್ತಿದ್ರೆ ಆಫ್ ಆಗುತ್ತೆ. ಬಟ್ ಇನ್ನೊಂದು ನೋಡಿ, ಹೆಲ್ತ್ ಡಿಟೆಕ್ಷನ್ ಅಂದ್ಕೊಂಡು ಫಾರ್ ಎಕ್ಸಾಂಪಲ್ ಹಾಯ್ ಅಲೈಸ್ ಮಸಾಜ್ ಕ್ಲೋಸ್. ಈಗ ಮಸಾಜ್ ಆಫ್ ಆಯಿತು. ನಾವು ಇವಾಗ ಮಸಾಜ್ ಆಫ್ ಅನ್ಕೊಂಡು ನಾವು ಹೇಳ್ಕೊಳ್ತಾ ಇದೀವಿ. ಇದಕ್ಕೆ ಕಮೆಂಟ್ ಕೊಡಬೇಕಾದ್ರೆ ಮಸಾಜ್ ಕ್ಲೋಸ್ ಅನ್ಕೊಂಡು ಕಮೆಂಟ್ ಎಲ್ಲ ಇಲ್ಲಿ ಬರ್ದಿದೆ. ಇಲ್ಲಿ ಏನು ಬರ್ದಿದೆ ಅದೇ ಕಮೆಂಟ್ ಕೊಡಬೇಕು. ನಮ್ಮ ಇದಕ್ಕೆ ಮಸಾಜ್ ಕ್ಲೋಸ್ ಅಂದ್ರೆ ಆಗಲ್ಲ. ಇನ್ನೊಂದು ಹೆಲ್ತ್ ಡಿಟೆಕ್ಷನ್ ಹೈ ಅಲೈಸ್ ಅಷ್ಟೇ. ಹೈ ಅಲೈಸ್ ಇಲ್ಲೇ ಬರ್ತೈತೆ ಎಲ್ಲ ನೋಡಿ. ನೋ ನೀಡ್ ಯು ಟು ರೈಟ್ ಎನಿವೇ. ಹೈ ಅಲೈಸ್. ಓಕೆನಾ, ಬಂದಿದೆ ಅದು. ಇನ್ನೊಂದು ಇಲ್ಲಿ ಹೆಲ್ತ್ ಡಿಟೆಕ್ಷನ್ ಹತ್ರ ಇವಾಗ ನೋಡಿ, ಇಲ್ಲಿ ಆನ್ ಮಾಡಿದ್ರಾ, ಇಲ್ಲಿ ಬೆರಳಿರ್ಬೇಕು, ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಇಂಡೆಕ್ಸ್ ಫಿಂಗರೇ ಇಡಬೇಕು, ಈ ಫಿಂಗರೇ ಇಡಬೇಕು. ಓಕೆ. ಇಲ್ಲಿ ಆನ್ ಮಾಡಿದ್ರಿ, ಆನ್ ಮಾಡಿದ ತಕ್ಷಣ ಇಲ್ಲಿ ಹೆಲ್ತ್ ಡಿಟೆಕ್ಷನ್ಗೆ ಒತ್ತುಬಿಡಿ. ಒತ್ತುಬಿಟ್ರೆ 30 ಸೆಕೆಂಡ್ಸು ಇದು ಸ್ವಲ್ಪ ಹೊತ್ತು ನಿಮ್ಮ ಫಿಂಗರ್ನ ರೀಡ್ ಮಾಡಿ 30 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ. 30 ಸೆಕೆಂಡ್ಸ್ ಟೈಮ್ ತೊಗೊಂಡು ನಿಮ್ಮ ಬಾಡಿ ಪಲ್ಸು ಪ್ಲಸ್ ಬಾಡಿ ಬ್ಲಡ್ ಆಕ್ಸಿಜನ್ನು ರೇಟಿಂಗ್ ತೋರಿಸುತ್ತೆ. ಸರಿನಾ. ಅದು ನೀವು ಫ್ಯೂಚರಲ್ಲಿ ಯಾವಾಗಾದ್ರೂ ಬೇಕಂದರೆ ಮಾನಿಟರ್ ಮಾಡ್ಕೊಬೋದು. ಇಲ್ಲಿ ಏನಂದರೆ ನಿಮ್ದಿರೋದು ಇಲ್ಲಿ ಹಿಲ್ಸಲ್ಲಿ ಆಕ್ಸಿಜನ್ ಏನು ಕಡಿಮೆ ಇದಾಗಲ್ಲ. ಸೊ ಆಕ್ಸಿಜನ್ ಲೆವೆಲ್ ಕರೆಕ್ಟಾಗೇ ಇರ್ತದೆ. ಬಟ್ ಸ್ಟಿಲ್ ಒಂದ್ಸತಿ ನೋಡ್ಕೊಳ್ಳಿ. 30 ಸೆಕೆಂಡ್ಸ್ದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿ
22, 21, 20, 19 0ಗೆ ಬಂದ್ಬಿಟ್ಟು ರೀಡಿಂಗ್ ತೋರಿಸುತ್ತೆ. ಅಲ್ಲಿಂದ ನೀವು ಬೆರಳು ಎತ್ತಬಾರ್ದು, ಅಲ್ಲೇ ಇರಬೇಕು. ಇವಾಗ ರೀಡಿಂಗ್ ತೋರ್ಸತ್ತೆ ನೋಡಿ. ಈ ರಿಮೋಟ್ನೂ ನೀವು ಕೈಯಲ್ಲಿ ತೆಗಿಬೋದು, ತೆಕ್ಕೊಂಡು ಇಟ್ಕೊಬೋದು. ಬಟ್ ನೋ ನೀಡ್, ಇಲ್ಲೊಂದು ಫಿಕ್ಸ್ ಆಗೋಯ್ತು, ನೀವು ವಾಯ್ಸಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿದ್ರೆ ಸಾಕು, ಇಲ್ಲಿಂದ ತೆಗಿಯೋ ಅವಶ್ಯಕತೆ ಇರಲ್ಲ. ನೋಡಿ ರೀಡಿಂಗ್ ತೋರಿಸುತ್ತೆ. ನೋಡಿ ನಿಮ್ಮ ಪಲ್ಸ್ ರೇಟ್ ಬಂದ್ಬಿಟ್ಟು ಆಕ್ಸಿಜನ್ ಲೆವೆಲ್ ಬಂದ್ಬಿಟ್ಟು 91, ನಿಮ್ಮದು ಪಲ್ಸ್ ಬಂದ್ಬಿಟ್ಟು 75 ನಾರ್ಮಲ್ ಆಗೈತೆ. ಆಕ್ಸಿಜನ್ 80 ಮೇಲೆ ಇರಬೇಕು, 80 ಮೇಲೆ ಇದೆ, 91 ಇದೆ. ಆಕ್ಸಿಜನ್ ಲೆವೆಲ್ ಕರೆಕ್ಟಾಗಿದೆ, ಪಲ್ಸು ನಾರ್ಮಲ್ ಆಗಿದೆ. ಓಕೆ, ಸೊ ಇದಾದ್ಮೇಲೆ ಆ ಪೊಸಿಷನ್ ತೊಗೊಳುತ್ತೆ. ಪೊಸಿಷನ್ ತೊಗೊಂಡು ಅದೇ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ನೀವು ಮಧ್ಯದಲ್ಲಿ ಆನ್ ಮಾಡಬೇಕಂದ್ರೂ ಆನ್ ಮಾಡ್ಬೋದು. ಓಕೆ, ಅಷ್ಟೇ ಸರ್. ನೀವು ಎಕ್ಸ್ಪ್ಲೋರ್ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಪೊಸಿಷನ್ ನಿಮ್ಗೆ ಕಂಫರ್ಟ್ ಆಗುತ್ತೆ, ಆ ಪೊಸಿಷನ್ನಲ್ಲಿ ಕೂತ್ಕೊಂಡು ನೀವು ಮಾಡಿ. ಯಾಕಂದ್ರೆ 0 ಗ್ರಾವಿಟಿ ಅಂತಿದೆ. 0 ಗ್ರಾವಿಟಿ ಒತ್ತಿದ್ರೆ ನಿಮಗೆ ಕಂಪ್ಲೀಟು 2 ಲೆವೆಲ್ 0 ಗ್ರಾವಿಟಿ ಇದೆ. ಇದು 1 ಲೆವೆಲ್ ಆಫ್ 0 ಗ್ರಾವಿಟಿ. ಇನ್ನೊಂದು ಹೊತ್ತಿದ್ರೆ ಕಂಪ್ಲೀಟ್ ನಿಮಗೆ ಬೆಡ್ ಟೈಪ್ ಮಾಡಿಬಿಡುತ್ತೆ. 0 ಗ್ರಾವಿಟಿ ಬೆಡ್ ಟೈಪ್ ಮಾಡಿಬಿಡ್ತದೆ. ಇದು ಪೊಸಿಷನ್ ನೀವು ಯಾವಾಗಲೂ ನಿಮ್ಮ ಬಾಡಿಯಲ್ಲಿ ಭಾಳ ಸ್ಟ್ರೇನ್ ಇದೆ, ಹಾರ್ಡ್ ಮಸಾಜ್ ಬೇಕು, ಯಾರೋ ಸ್ವಲ್ಪ ದಪ್ಪ ಇರೋರಿಗೆ ಹಾರ್ಡ್ ಮಸಾಜ್ ಬೇಕು ಅಂತಂದ್ರೆ ಅಂಥವ್ರಲ್ಲಿ ಕುತ್ಕೊಬೋದು ನೋಡಿ. ಅದಕ್ಕೆ ಸೊ ಇಲ್ಲ ಅಂದರೆ ನೀವು ನಾರ್ಮಲ್ ಆಗೇ ಮಾಡ್ಕೊಳ್ಳಿ. ನಾರ್ಮಲ್ ಪೊಸಿಷನ್, ನೀವು 0 ಗ್ರಾವಿಟಿಗೆ ಜಾಸ್ತಿ ಹೋಗಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾವಾಗಾದರೂ 0 ಗ್ರಾವಿಟಿಯಲ್ಲಿ ತೀರಾ ಸ್ಟ್ರೇನ್ ಪೇನ್ ಇತ್ತು ಅಂದರೆ ನೀವು ಅಲ್ಲಿ ಹೋಗಬೇಕು. ಇಲ್ಲಾಂದರೆ ನೀವು ನಾರ್ಮಲ್ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನಲ್ಲಿ ಒಂದು ರೈಟ್ ಪೊಸಿಷನ್ ತೋರಿಸ್ತೀನಿ. ಆ ರೈಟ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನೋಡಿ ತೋರಿಸ್ತೀನಿ ಕಂಪ್ಲೀಟು. ನೀವು ಸೋಫಾದಲ್ಲಿ ಫಸ್ಟ್ ಯಾವ ಪೊಸಿಷನಲ್ಲಿ ಇತ್ತು ಆ ಪೊಸಿಷನಲ್ಲೇ ಬರುತ್ತೆ ನೋಡಿ. ಬಂದ್ಬಿಡ್ತಾ, ಬಂದಾದ್ಮೇಲೆ ಕಾಲಿದೆಯಲ್ಲ, ಕಾಲು ಮೇಲೆ ಎತ್ಕೊಳ್ಳಿ. ಬೇಕಾದ್ರೆ ಲೆಗ್ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಲೆಗ್ ಆಪ್ಷನ್ ತೊಗೊಳ್ಳಿ. ಈ ಪೊಸಿಷನಲ್ಲಿ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಬೆಸ್ಟ್. ಈ ಪೊಸಿಷನ್ನು ಅಥವಾ ಕಾಲಿನ ಮೇಲೇನೋ ಇಷ್ಟು ಈ ಪೊಸಿಷನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೀವು ಡೈಲಿ ಮಾಡ್ಕೊಳ್ಳೋದಲ್ವಾ, ಡೈಲಿ ಮಾಡ್ಕೊಳ್ತೀನಿ ಅಂದರೆ ಈ ಪೊಸಿಷನ್ ಬೆಸ್ಟ್. ಸೊ ಸ್ಟ್ರೆಚ್, ಇದೊಂದು ಸ್ಟ್ರೆಚ್ ಇದೆಯಲ್ಲ, ನೀವೆಲ್ಲ ಈ ಪೊಸಿಷನ್ ಇಟ್ಟಿದ್ದೀರಾ. ಸ್ಟ್ರೆಚಲ್ಲಿ ಏನು ಮಾಡುತ್ತೆ, ಅದು ಕಂಪ್ಲೀಟ್ ಹಿಡ್ಕೊಂಡು ಸ್ಟ್ರೆಚ್ ಮಾಡೋದು. ಈ ಪೊಸಿಷನಲ್ಲಿ ಸ್ಟ್ರೆಚಲ್ಲಿ ಬಂದ್ಬಿಟ್ಟು ನೀವು ಈ ಪೊಸಿಷನಲ್ಲಿ ಇಟ್ಟಿದ್ರೆ ಅದು ಆಟೋಮೆಟಿಕ್ಲಿ ಅಲ್ಲಿ ಹೋಗ್ಬಿಡ್ತದೆ ನೋಡಿ, ಅಲ್ಲಿ ಹೋಗ್ಬಿಡ್ತದೆ. ಸೊ ನೀವೇನು ಮಾಡಿ, ನೀವು ರಿಲ್ಯಾಕ್ಸ್